ಹಲೋ, ನಮಸ್ಕಾರ ಎಲ್ಲರಿಗೂ. ಆಲ್ಮೋಸ್ಟ್ ಒಂದು ವಾರ ಆಗಿದೆ ಎಲ್ಲ ಥಿಯೇಟರ್ಸಿಂದ ಆಚೆ ಹೋಗಿದೆ ಸಿನಿಮಾ. 5-6 ಶೋ ಇದೆ ಅಷ್ಟೇ. ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಂದರೆ, ಇಷ್ಟು ದಿನ ಹೇಳ್ತಾ ಇದ್ರು ಒಳ್ಳೆ ಕಂಟೆಂಟ್ ಇದ್ದರೆ ಹೋಗುತ್ತೆ ಸಿನಿಮಾ ಅಂತ. ಡೆಫಿನೆಟ್ಲಿ ಇಲ್ಲ. ಬಿಲ್ಡಪ್ಗಳು ಕೊಡಬೇಕು, ಫೇಕಾಗಿ ಜನನ ತುಂಬಿಸ್ಬೇಕು, ಇದೆಲ್ಲ ಇದೆ. ಒಬ್ಬೊಬ್ಬರು ಒಂದೊಂಥರ ಬಂದು ಆಫರ್ಗಳು ಕೊಡ್ತಾರೆ. ನಾನು ಇಷ್ಟು ಟಿಕೆಟ್ಸ್ ಬುಕ್ ಮಾಡಿಸ್ತೀನಿ, ಇಷ್ಟು ಜನನ ಕಳಿಸ್ತೀನಿ, ಹಿಂಗೆ ಫಿಲ್ ಮಾಡಿಸ್ತೀನಿ, ಬುಕ್ ಮೈ ಶೋನ ಆರೆಂಜ್ ಟರ್ನ್ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ಇಲ್ಲಿ ಕತೆಗೆ ದೇವರಣೆ ಬೆಲೆ ಇಲ್ಲ ಅನ್ನಿಸ್ತು. ಐ ಮೀನ್, ನೀವು ನೋಡಿ, ಒಬ್ಬ ನೆಗೆಟಿವ್, ಯಾರಾದರೂ ನಿಮ್ಮಲ್ಲೂ ಎಷ್ಟೊಂದು ಜನ ಸಿನಿಮಾ ನೋಡಿದ್ದೀರಲ್ವ, ಒಂದು ನೆಗೆಟಿವ್ ಯಾರಾದರೂ ಮಾತಾಡಿದ್ದೀರಾ? ಒಂದೇ ಒಂದು ನಾನೆಲ್ಲೂ ಕೇಳಿಲ್ಲ. ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ, ಮೋಸ್ಟ್ಲಿ ನಾನು ನನ್ನ ಮುಂದೆ ಹೇಳೋಕ್ಕೆ ಅವ್ರಿಗೆ ಪಾಪ ನನ್ನ ಸಿನಿಮಾ ಅಂದ್ಬಿಟ್ಟು ಹೇಳಲ್ಲ ಅಂತ. ಅವ್ರ ಕೈಲಿ ಫೋನ್ ಮಾಡಿಸೆಲ್ಲ ಕೇಳಿದ್ದೀನಿ. ಎಕ್ಸಲೆಂಟ್ ಆಗಿದೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸ್ಟೋರಿ. ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ನಾನು ನಮ್ಮ ಕನ್ನಡ ಜನತೆಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀನಿ ಅಂತ ಅನ್ನಿಸ್ತು. ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಬರಬೇಕು ಅಂತ ಏನಿಲ್ಲ, ಅದು ಅವ್ರ ಇಷ್ಟ ಆಗಿ, ಅವ್ರ ದುಡ್ಡು, ಅವರ ಸಮಯ, ಮೇಯ್ನಾಗಿ ಸಮಯ. ಯಾರು 2.5-3 ಗಂಟೆ ಕೂತು ಸಿನಿಮಾ ನೋಡ್ತಾರೆ? ನಮ್ಮ ಮನೇಲೇ ನೋಡ್ಬೋದು. ಸಿನಿಮಾ ಹೇಗೆ ಮಾಡೋದು ತುಂಬ ಒಳ್ಳೆ ಜರ್ನಿ ಸಿನಿಮಾ ಮಾಡೋದ್ರಲ್ಲಿ. ಬಟ್ ಅದನ್ನು ತಲುಪಿಸೋದ್ರಲ್ಲಿ ಭಾರಿ ಕಷ್ಟ ಇದೆ. ತುಂಬ ಜನ ಮಾತಾಡ್ತಾ ಇದ್ರು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೋದು, ಬಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಟ್. ಗೊತ್ತಿಲ್ಲ, ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ನನಗೆ ರಿಲೀಸ್ಗಿಂತ ಮುಂಚೆ ಒಂದು ಅನಿಸಿತ್ತು, ಒಂದೊಳ್ಳೆ ರಿಪೋರ್ಟ್ ಬಂದಮೇಲೆ ಜನ ಬರ್ತಾರೆ ಥಿಯೇಟರ್ಸ್ಗೆ ಅಂತ. ಬಟ್ ಇಟ್ಸ್ ನಾಟ್. ನನಗೆ ಏನಾಗಿದೆ, ಹೇಗೆ ಇನ್ವೈಟ್ ಮಾಡಬೇಕು ಜನನೇ ಗೊತ್ತಿಲ್ಲ. ಎಲ್ಲ ರೀತಿ ಪಬ್ಲಿಸಿಟೀಸ್. ಸುದೀಪ್ ಸರ್ ಹೇಳಿದ್ದಾರೆ, ಅವರೇ ಕೂತು ಒಂದು ಸ್ವಲ್ಪ ಫೈನಲ್ ಎಡಿಟ್ ಮಾಡಿದ್ರು. ಸುದೀಪ್ ಸರ್ ಕೂಡ ಹೇಳಿದ್ಮೇಲೂ ಬರಲ್ಲ ಅಂದರೆ ನನ್ನ ಮಾತೆಲ್ಲಿ ಕೇಳ್ತಾರೆ? ಹಾಗಾದ್ರೆ ಅರ್ಥ ಆಗ್ತಿದೆಯಾ? ನಾಳೆ OTT ಬರುತ್ತೆ ಅಂದರೆ ಮುಂದೊಂದು ದಿನ, ಅವತ್ತು ನೋಡ್ಬಿಟ್ಟು ಥಿಯೇಟ್ರಲ್ಲಿ ಮಿಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ಜನನ ಥಿಯೇಟ್ರಿಗೆ ಕರೆಯೋದ್ರಲ್ಲಿ ನಾನು ಫೇಲ್ ಆಗಿದ್ದೀನಿ. ಏನೇ ಪಬ್ಲಿಸಿಟಿ ಮಾಡಿದ್ರು, ಎಷ್ಟೇ ಪುಷ್ ಮಾಡಿದ್ರು ರೀಚ್ ಆಗಿಲ್ಲ. ರೀಚ್ ಆದ್ರೂ ಇವನೇನೋ ಸಿನಿಮಾ ಮಾಡಿದ್ದಾನೆ ಅನ್ನೋ ತಾತ್ಸಾರ ಇರ್ಬೋದು, ಅಥವಾ ಇವನ ಸಿನಿಮಾ ಯಾರು ನೋಡ್ತಾರೆ ಅನ್ನೋ ತಾತ್ಸಾರ ಇರ್ಬೋದು. ಬಟ್ ನಾನು ತುಂಬ ಪ್ರೀತಿಯಿಂದ ನನ್ನನ್ನು ಇಷ್ಟಪಡೋ, ನನ್ನನ್ನು ಬೆಳೆಸಿರೋರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನುವಂಥ ಒಂದು